ಹಾಯ್ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನೆಲ್. ಇವತ್ತು ಬೆಳಗ್ಗೆಯಿಂದ ಲಾಗ್ ಶುರು ಮಾಡ್ಕೊಂಡಿದ್ದೀನಿ. ಬೆಳಗ್ಗೆ ಎದ್ದ ತಕ್ಷಣ ಫಿಶ್ಗೆ ಫುಡ್ ಹಾಕ್ತಾ ಇದ್ದೆ. ಒಂದು 5 ನಿಮಿಷ ಕುತ್ಕೊಂಡು ನೋಡ್ತಾ ಇದ್ದರೆ ನಮ್ಮ ಮೈಂಡ್ ಸೆಟ್ಟೇ ಚೇಂಜ್ ಆಗೋಗ್ಬಿಡುತ್ತೆ ಫಿಶ್ನ. ಹಾಗೆಯೇ ಒಂದು 5 ಮಿನಿಟ್ಸ್ ನೋಡಿಬಿಟ್ಟು ನೆಕ್ಸ್ಟು ಇವತ್ತು ಒಂದು ವಿಡಿಯೋದಲ್ಲಿ ಗುಡ್ ನ್ಯೂಸ್ನ ಶೇರ್ ಮಾಡ್ತೀನಿ ಅಂತ ನಿಮಗೆ ತಮ್ಮೇಲೆ ನೋಡಿದ್ರೇ ಗೊತ್ತಾಗುತ್ತೆ. ಅದನ್ನು ಏನು ಅಂತ ಲಾಸ್ಟಲ್ಲಿ ಹೇಳಿದ್ದೀನಿ, ಕೊನೆವರೆಗೂ ವಿಡಿಯೋ ನೋಡಿ. ಇವಾಗ ಬೇಸಿಗೆ ಬಿಸಿಲು ಜಾಸ್ತಿ ಅಂತೇಳಿ ಮನೇಲೇ ಇದ್ದಿದ್ದ ಮಣ್ಣಿನ ಮಡಿಕೆಯಲ್ಲಿ ಒಂದು 2-3 ಡೇಸಿಂದ ನಾನು ನೀರನ್ನ ಸ್ಟೋರ್ ಮಾಡಿಡ್ತಾ ಇದ್ದೆ. ಇದು ವಸ್ತು ಮಡಿಕೆ ತಂದಿದ್ದು, ತಂಗಿ ಮದುವೆಲಿ ಅಂತ ತಂದಿದ್ದು, ಯೂಸ್ ಮಾಡ್ತಿಲ್ಲ. ನಾನು ಸುಮ್ಮನೆ ಶೋಗೆ ಅಂತ ಮನೇಲಿ ಇಟ್ಕೊಂಡಿದ್ದೆ ಅಷ್ಟೇ. ಇವಾಗ ಬಿಸಿಲು ಜಾಸ್ತಿ ಅಲ್ವಾ, ವಾಟರ್ ಫಿಲ್ಟರ್ ನೀರು ಕುಡಿಯೋಕೆ ಹೋದರೂ ಬಿಸಿ ಬಿಸಿ ಬರ್ತಾಯಿತ್ತು. ಅದಕ್ಕೆ ಯಾಕೆ ಇದನ್ನೇ ಯೂಸ್ ಮಾಡಿಕೊಂಡು ನೀರು ಕುಡಿಬಾರ್ದು ಅಂತೇಳಿ 3-4 ಡೇಸಿಂದ ನಾನು ಇದನ್ನು ವಾಶ್ ಮಾಡಿ ನೀರನ್ನ ತುಂಬಿಸಿ ಇಟ್ಕೊಳ್ತಾ ಇದ್ದೀನಿ. ಹಂಗಂದರೆ ನಾನು ಕುಡಿತಾ ಇಲ್ಲ. ಒಂದು 3-4 ಡೇಸ್ ಆಗಬೇಕು. ಮಣ್ಣಿನ ಮಡಿಕೆ ತಂದಾಗ ಒಂದು 2 ಡೇಸ್ ಬಿಟ್ಬಿಟ್ಟು ಯೂಸ್ ಮಾಡಬೇಕು ಅಂತ ಹೇಳ್ತಾರಲ್ಲ, ಅದಕ್ಕೋಸ್ಕರ ನೀರು ತುಂಬಿಸಿ ಇಡ್ತೀನಿ. ಡೈಲಿ ಒಂದು 3 ಡೇಸ್ನ ನೀರನ್ನ ಚೇಂಜ್ ಮಾಡಿ ಇಡ್ತಾಯಿದ್ದೀನಿ. ಒಂದು 3-4 ಡೇಸ್ ಆದಮೇಲೆ ಅದರಿಂದ ನೀರು ಕುಡಿಯೋಣ ಅಂತ. ನನಗೂ ಸರಿಯಾಗಿ ಗೊತ್ತಿಲ್ಲ ಅದು ಎಷ್ಟು ದಿನ ತುಂಬಿಸಿ ನೀರು ಕುಡಿಬೇಕು ಅಂತೇಳಿ. ಒಂದು 3 ಡೇಸ್ ಬಿಟ್ಬಿಟ್ಟು ಕುಡಿಯೋಣ, 3-4 ಡೇಸ್ ಆಗಲಿ ಆಮೇಲೆ ಕುಡಿಯೋಣ ಅಂತೇಳ್ಬಿಟ್ಟು ಇಟ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಇವತ್ತು ಸಂಡೇ ಸ್ಪೆಷಲ್, ಸಂಡೇ ಆಗಿರೋದ್ರಿಂದ ಬಿರಿಯಾನಿ ಮಾಡೋಣ ಅಂತೇಳ್ಬಿಟ್ಟು ಬಿರಿಯಾನಿಗೆ ರೆಡಿ ಮಾಡ್ಕೊಳ್ತಾ ಇದ್ದೆ. ಇಲ್ಲಿ ಒಂದು 4 ಹಸಿಮೆಣ್ಸಿನ್ಕಾಯಿ ಉದ್ದ ಕಟ್ ಮಾಡಿದ್ದೀನಿ. ಈರುಳ್ಳಿ, ಕೊತ್ತಂಬರಿ, ಪುದೀನ, ಟೊಮೊಟೊ ಇದಿಷ್ಟು ಹೆಚ್ಚಿಟ್ಕೊಂಡಿದ್ದೆ. ಇಲ್ಲೊಂದು ಅರ್ಧ kg ಚಿಕನ್ನ ತೊಗೊಂಡಿದ್ದೀನಿ ವಿತ್ ಬೋನ್ಲೆಸ್ ಅಲ್ಲ, ವಿತ್ ಬೋನ್ ಇದ್ರೇ ಚೆನ್ನಾಗಿರುತ್ತೆ. ಅರ್ಧ kg ಅಕ್ಕಿಗೆ ಅರ್ಧ kg ಚಿಕನ್ನ ನಾನು ಇಲ್ಲಿ ತೊಗೊಂಡಿದ್ದೀನಿ. ಅಕ್ಕಿ ನಾವು ಎಷ್ಟು ತಗೋತೀವಿ ಅಷ್ಟೇ ಚಿಕನ್ ತಗೊಂಡ್ರೆ ಬಿರಿಯಾನಿ ಟೇಸ್ಟ್ ಚೆನ್ನಾಗಿ ಬರುತ್ತೆ. ನಾವು ಅರ್ಧ kg ಅಕ್ಕಿಗೆ ಒಂದು 5-6 ಪೀಸ್ ಹಾಕಿದ್ರೆ ಅದು ಬಿರಿಯಾನಿ ಟೇಸ್ಟ್ ಬರಲ್ಲ. ಇದಕ್ಕೆ ನಾನೊಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಹಾಗೆಯೇ ಇದಕ್ಕೊಂದು ಸ್ವಲ್ಪ ಅಚ್ಕಾರದ ಪುಡಿ, ನಮ್ಮ ಮನೇಲಿ ಖಾರ ಪುಡಿ ಒಂದು ಸ್ವಲ್ಪ ಖಾರ ಆಗಿರೋದ್ರಿಂದ ನಾನಿಲ್ಲಿ ನೋಡಿಕೊಂಡು ಕಡಿಮೆನೇ ಹಾಕ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಒಂದು ಸ್ವಲ್ಪ ಸಾಂಬಾರು ಪುಡಿ, ನಾನು ಡೈಲಿ ತರಕಾರಿ ಸಾಂಬಾರಿಗೆಲ್ಲ ಯೂಸ್ ಮಾಡ್ಕೊಳ್ತೀನಲ್ಲ ಅದನ್ನೇ ನಾನು ಯೂಸ್ ಮಾಡ್ಕೊಳ್ತಾ ಇದ್ದೀನಿ. ಇಲ್ಲಿ ತೇಜು ಅವ್ರದ್ದು ಬಿರಿಯಾನಿ ಪೌಡರ್ ಬರ್ತಲ್ಲ, ಅದು 10 ರೂಪೀಸ್ ಪ್ಯಾಕೆಟಲ್ಲಿ ಅರ್ಧ ಮಾತ್ರ ನಾನಿವಾಗ ಆ್ಯಡ್ ಮಾಡ್ಕೊಂಡಿದ್ದೀನಿ ಅಷ್ಟೇ. ಹಾಗೆ ಮುಂಚೆ ಕಟ್ ಮಾಡಿ ಇಟ್ಕೊಂಡಿರೋ ಅಂಥ ಹಸಿಮೆಣ್ಸಿನ್ಕಾಯಿ, ಈರುಳ್ಳಿ, ಇಲ್ಲಿ 2 ಈರುಳ್ಳಿ ಹಾಕ್ಕೊಂಡಿದ್ದೀನಿ. ಹಾಗೆ ಒಂದು ಸ್ವಲ್ಪ ಕೊತ್ತಂಬರಿ ಮತ್ತು ಪುದೀನ ಸೊಪ್ಪು ಎರಡನ್ನೂ ಒಟ್ಟಿಗೆ ಸೇರಿ ನಾನು ಹೆಚ್ಚಿಟ್ಕೊಂಡಿದ್ದೆ. ಹಾಗೆಯೇ 2 ಟೊಮೊಟೊ ಮೀಡಿಯಮ್ ಸೈಜಿಂದ ಹುಳಿ ಟೊಮೊಟೊನೇ ನಾನಿಲ್ಲಿ ಹಾಕ್ಕೊಂಡಿದ್ದೀನಿ. ಒಂದು ಸಲ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಇವಾಗಲೇ ಹಾಕ್ಕೊಳ್ತಾ ಇದ್ದೀನಿ. ಚಿಕನಿಗೆ ಎಷ್ಟು ಬೇಕಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಪುಡಿ ಉಪ್ಪು ಹಾಕ್ಕೊಂಡಿದ್ದೆ. ಇವಾಗ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ ಒಂದು ಸಲ. ಇದಕ್ಕೆ ನೆಕ್ಸ್ಟು ಮೊಸರು ಮತ್ತು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊತೀನಿ. ಮೊಸರು ಆ್ಯಡ್ ಮಾಡಿದ್ದೀನಿ, ಹಾಗೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ಆ್ಯಡ್ ಮಾಡ್ಕೊಂಡಿದ್ದೀನಿ. ನಂಗೆ ಆ ವಿಡಿಯೋ ಎಲ್ಲ ಮಿಸ್ ಆಗಿತ್ತು, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಹಾಕೋದು. ನಾನು ಇಲ್ಲಿ 2 ಟೇಬಲ್ ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಹಾಗೆ ಒಂದು 1/4 ಕಪ್ಪಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಹಾಗೆ ಹುಳಿ ಟೊಮೊಟೊ ಯೂಸ್ ಮಾಡಿದ್ನಲ್ಲ, ಅದಕ್ಕೋಸ್ಕರ ಒಂದು 1/4 ಕಪ್ಪು ಅಷ್ಟು ಮೊಸರನ್ನ ಆ್ಯಡ್ ಮಾಡ್ಕೊಂಡಿದ್ದೆ. ಇವಾಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಬೇಕು. ಕೈಯಲ್ಲೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ. ಕೈಯಲ್ಲಿ ಮಿಕ್ಸ್ ಮಾಡ್ಕೊಂಡ್ರೆ ನೀಟಾಗಿ ಮಿಕ್ಸ್ ಆಗೋದು. ಇದನ್ನು ನಾನು ಫ್ರಿಜ್ಜಿಗೆ ಎತ್ತಿಟ್ಕೊಂಡಿದ್ದೀನಿ. ಒಂದು 2 ಅವರ್ಸ್ ಅದು ಮ್ಯಾರಿನೇಟ್ ಆಗಲಿ ಅಂತ ಹೇಳಿಬಿಟ್ಟು. ಇವಾಗ ಅದು ಮ್ಯಾರಿನೇಟ್ ಆಗೋದ್ರೊಳಗೆ ಒಂದು ಗ್ರೇವಿ ಮಾಡ್ಕೊಂಬಿಡೋಣ, ಚಿಕನ್ ಗ್ರೇವಿನ ಅಂತ ಹೇಳ್ಬಿಟ್ಟು. ಇಲ್ಲಿ ಚಿಕನ್ ಗ್ರೇವಿ ಮಾಡ್ಕೊಳ್ಳೋಕ್ಕೆ ಅಂತ ಹೇಳ್ಬಿಟ್ಟು ಒಂದು ಬಾಣಲಿಗೆ ಸಣ್ಣಗೆ ಹೆಚ್ಚಿರೋ 2 ಈರುಳ್ಳಿ ಹಾಕ್ಕೊಂಡು, ಹಾಗೆಯೇ ಅದಕ್ಕೆ 2 ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಎಣ್ಣೆಲಿ ಚೆನ್ನಾಗಿ ಫ್ರೈ ಆಗಬೇಕು, ಅಲ್ಲಿ ತನಕ ನಾನು ಚೆನ್ನಾಗಿ ಫ್ರೈ ಮಾಡ್ಕೊಳ್ತಾ ಇದ್ದೀನಿ. ನೆಕ್ಸ್ಟ್ ಇದಕ್ಕೊಂದು ಸ್ವಲ್ಪ ಅರಿಶಿನ ಪುಡಿನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ, ಒಂದು 1/4 ಟೀ ಸ್ಪೂನಷ್ಟು ಅಷ್ಟೇ. ಇಲ್ಲಿ ಹಾಗೆ 2 ಟೊಮೊಟೊನ ಆ್ಯಡ್ ಮಾಡ್ಕೊಂಡಿದ್ದೀನಿ. ಟೊಮೊಟೊ ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು ಟೊಮೊಟೊ ಎಲ್ಲ ಮೆತ್ತಗಾಗಬೇಕು, ಅಲ್ಲಿ ತನಕ ಚೆನ್ನಾಗಿ ಫ್ರೈ ಮಾಡಿಕೊಂಡು ಇವಾಗ ಚಿಕನ್ನ ಆ್ಯಡ್ ಮಾಡ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಒಂದು 3/4 kg ಅಷ್ಟು ಚಿಕನ್ ತಗೊಂಡಿದ್ದೆ, ಅದನ್ನು ಹಾಕ್ಕೊಳ್ತಾ ಇದ್ದೀನಿ. ಇದನ್ನು ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಮಸಾಲೆ ಮತ್ತು ಚಿಕನು ಎಲ್ಲ ಒಟ್ಟಿಗೆ ಮಿಕ್ಸ್ ಆಗೋ ಥರ ಚೆನ್ನಾಗಿ ಒಂದು ಮಿಕ್ಸ್ ಮಾಡ್ಕೊಳ್ತಾ ಇದ್ದೀನಿ.
ನೆಕ್ಸ್ಟ್ ಇದಕ್ಕೆ ನಾನು ಒಂದು ಸ್ವಲ್ಪ ಉಪ್ಪನ್ನು ಸೇರಿಸ್ಕೊಳ್ತೀನಿ. ಇವಾಗ ಚಿಕನ್ಗೆ ಎಷ್ಟು ಬೇಕೋ ಅಷ್ಟು ಉಪ್ಪನ್ನು ಹಾಕ್ಕೊಳ್ತಾ ಇದ್ದೆ. ಅದನ್ನು ಕ್ಲೋಸ್ ಮಾಡಿಬಿಟ್ಟು ಒಂದು 5 ನಿಮಿಷ ಕುಕ್ ಆಗಲಿ ಅಂತ ಹೇಳಿ ಬಿಟ್ಟಿದ್ದೆ. ಇವಾಗ ಅದನ್ನು ಓಪನ್ ಮಾಡಿಕೊಂಡು ಇದಕ್ಕೆ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಅಚ್ಚ ಖಾರದ ಪುಡಿನ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆಯೇ ಸಾಂಬಾರು ಪೌಡರನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಹಾಗೆ ಇದಕ್ಕೆ ಗರಂ ಮಸಾಲ ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ ಚಕ್ಕೆ ಲವಂಗ ಏನೂ ಹಾಕಿರಲಿಲ್ಲ, ಅದಕ್ಕೆ ಅಂತ ಹೇಳ್ಬಿಟ್ಟು ಗರಂ ಮಸಾಲ ಆ್ಯಡ್ ಮಾಡಿಕೊಂಡೆ. ಹಾಗೆಯೇ ನಾನು ಈ ಸೈಡು ಒಂದು 3 ಟೇಬಲ್ ಸ್ಪೂನಷ್ಟು ಕಾಯಿ ತುರಿ ತೊಗೊಂಡಿದ್ದೆ. ಅದಕ್ಕೆ ಒಂದು 10 ಗೋಡಂಬಿನ ನೆನೆಸಿಟ್ಕೊಂಡಿದ್ದೆ. ಇವಾಗ ಅದನ್ನೇ ಹಾಕ್ಕೊಂಡು ಒಂದು 2 ಸ್ಪೂನಷ್ಟು ಕಡಲೆ ಹಾಕ್ಕೊಳ್ತಾ ಇದ್ದೀನಿ. ಇದು ತಿಕ್ಕಾಗಿ ಬರಲಿ ಗ್ರೇವಿ ಅಂತ ಹೇಳ್ಬಿಟ್ಟು ನನಗೆ ಅದನ್ನು ಆ್ಯಡ್ ಮಾಡಿಕೊಂಡು ರುಬ್ಕೊಂಡು ಇವಾಗ ಫ್ರೈ ಆಗ್ತಿತ್ತಲ್ಲ ಆ ಚಿಕನ್ಗೆ ಸೇರಿಸ್ಕೊಳ್ತಾ ಇದ್ದೀನಿ. ಒಂದು ಸ್ವಲ್ಪನೇ ಗ್ರೇವಿ ಮಾಡ್ಕೊಂಡಿದ್ದರಿಂದ ಒಂದು 2-3 ಟೇಬಲ್ ಸ್ಪೂನಷ್ಟು ಕಾಯಿ ಕಡಲೆ ಸಾಕಾಗ್ತಿತ್ತು ನನಗೆ. ಅದಕ್ಕೋಸ್ಕರ ಅಷ್ಟೇ ನಾನು ಆ್ಯಡ್ ಮಾಡ್ಕೊಂಡಿರೋದು. ಇವಾಗ ಅದಕ್ಕೆ ಒಂದು ಸ್ವಲ್ಪ ನೀರು ಹಾಕ್ಕೊಂಡ್ಬಿಟ್ಟು ನನಗೆ ಯಾವ ತಿಕ್ನೆಸ್ ಸಿಗಬೇಕೋ ಆ ತಿಕ್ನೆಸ್ಗೆ ನಾನು ರೆಡಿ ಮಾಡ್ಕೊಳ್ತಾ ಇದ್ದೆ. ಇವಾಗ ಲಿಡ್ನ ಕ್ಲೋಸ್ ಮಾಡಿಕೊಂಡು ಚಿಕನ್ನ ಕುಕ್ ಮಾಡ್ಕೊತೀನಿ. ಈಗ ಬೇಗನೆ ಆಗೋಗಿಬಿಡುತ್ತೆ ಈ ಗ್ರೇವಿ, ಅಂದರೆ ಟೇಸ್ಟ್ ಚೆನ್ನಾಗಿ ಬಂದಿರುತ್ತೆ, ಬಿರಿಯಾನಿಗೆಲ್ಲ ಚೆನ್ನಾಗಿರುತ್ತೆ. ಚಿಕನ್ ಎಲ್ಲ ನೀಟಾಗಿ ಬೆಂದು ಮೇಲೆಲ್ಲ ಎಣ್ಣೆ ಬಿಟ್ಕೊಂಡಿದೆ. ಇವಾಗ ಪರ್ಫೆಕ್ಟಾಗಿ ಕುಕ್ ಆಗಿರುತ್ತೆ. ಇದಕ್ಕೆ ಮೇಲಿಂದ ಕೊತ್ತಂಬರಿ ಸೊಪ್ಪು ಹಾಕ್ಕೊಂಡ್ರೆ ಚಿಕನ್ ಗ್ರೇವಿ ರೆಡಿಯಾಗಿ ಹೋಗಿಬಿಡುತ್ತೆ. ಅದಾದಮೇಲೆ ನೆಕ್ಸ್ಟು ಮೊದಲೇ ಮ್ಯಾರಿನೇಟ್ ಮಾಡಿ ಇಟ್ಟಿದ್ನಲ್ಲ ಬಿರಿಯಾನಿ ಮಾಡೋಣ ಅಂಥೇಳಿ, ಇವಾಗ ಅದನ್ನೇ ನಾನು ಒಗ್ಗರಣೆಗೆ ಹಾಕ್ಕೊಳ್ತಾ ಇದ್ದೆ. ಒಂದು ಕುಕ್ಕರ್ ಇಟ್ಕೊಂಡು ಅದಕ್ಕೆ ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಎಷ್ಟು ಬೇಕಷ್ಟು ಒಂದು 3-4 ಟೇಬಲ್ ಸ್ಪೂನಷ್ಟು ಆಯಿಲ್ನ ಹಾಕ್ಕೊಳ್ತಾ ಇದ್ದೀನಿ. ಇದಕ್ಕೆ ನನಗೆ ಪಲಾವ್ಗೆ ಹಾಕೋ ಎಲ್ಲ ಸ್ಪೈಸಸ್ನ ಹಾಕ್ಕೊಳ್ತಾ ಇದ್ದೀನಿ. ಪಲಾವ್ ಎಲೆ, ಮರಾಠಿ ಮೊಗ್ಗು, ಅನಾನಸು, ಲವಂಗ, 1-2 ಏಲಕ್ಕಿ, ಚಕ್ಕೆ ಇದಿಷ್ಟನ್ನು ಎಣ್ಣೆ ಕಾದ್ಮೇಲೆ ಚೆನ್ನಾಗಿ ಹಾಕ್ಕೊಂಡು ಫ್ರೈ ಮಾಡ್ಕೊಬೇಕು. ಇವಾಗ ಮ್ಯಾರಿನೇಟ್ ಮಾಡ್ಕೊಂಡಿದ್ನಲ್ಲ ಅದನ್ನು ಫುಲ್ ಹಾಕ್ಕೊಳ್ತಾ ಇದ್ದೀನಿ. ಮಸಾಲೆ ಏನಿತ್ತು, ಚಿಕನ್ನು ಮಸಾಲೆ ಎಲ್ಲ ಮಿಕ್ಸ್ ಮಾಡಿದ್ದೆ ಅದನ್ನು ಫುಲ್ಲು ಹಾಕ್ಕೊಳ್ತಾ ಇದ್ದೀನಿ. ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೋಬೇಕು. ಈ ಬಿರಿಯಾನಿ ಮಾಡೋದು ತುಂಬ ಈಸಿ, ಪಲಾವ್ಕಿಂತ ತುಂಬ ಈಸಿಯಾಗಿ ಮಾಡ್ಬೋದು. ಆದರೆ ಟೇಸ್ಟ್ ಮಾತ್ರ ತುಂಬ ಸೂಪರಾಗಿ ಬರುತ್ತೆ. ನಾವು ಈ ಥರ ಮ್ಯಾರಿನೇಟ್ ಮಾಡಿ ಇಟ್ಟಿರೋದ್ರಿಂದ ಚಿಕನ್ ಎಲ್ಲ ನೀಟಾಗಿ ಒಳಗಡೆ ಸ್ಪೈಸಸ್ ಎಲ್ಲ ಒಳಗಡೆ ಹೋಗಿರುತ್ತೆ. ಒಂಥರ ಚಿಕನ್ ತಿನ್ಬೇಕಾದ್ರೆ ನಮಗೆ ಸಪ್ಪೆ ಸಪ್ಪೆ ಅನಿಸಲ್ಲ. ಕೆಲವೊಂದು ಸಲ ಬಿರಿಯಾನಿಲಿ ಚಿಕನ್ ಸಪ್ಪೆ ಅನಿಸುತ್ತಲ್ಲ, ಇದು ಆ ಥರ ಆಗಿರಲ್ಲ. ನಾವು ಮೊದಲೇ ಮ್ಯಾರಿನೇಟ್ ಮಾಡಿರೋದ್ರಿಂದ ಚಿಕನ್ ಎಲ್ಲ ಪರ್ಫೆಕ್ಟಾಗಿ ಬೆಂದಿರುತ್ತೆ. ಮಸಾಲೆ ಎಲ್ಲ ಚೆನ್ನಾಗಿ ಚಿಕನ್ಗೆ ಹೊಂದ್ಕೊಂಡಿರುತ್ತೆ. ಇವಾಗ ಅದನ್ನೇ ಮಿಕ್ಸ್ ಮಾಡ್ಕೊಳ್ತಾ ಇದ್ದೆ. ಎಣ್ಣೆ ಎಲ್ಲ ಬಿಟ್ಕೊಂಡು ಮಸಾಲೆ ಎಲ್ಲ ಚೆನ್ನಾಗಿ ಬೆಂದಿತ್ತು. ಹಾಗೆ ಚಿಕನ್ನು ಅಷ್ಟೇ ಒಂದು 60% ಅಷ್ಟು ಬೆಂದಾದಮೇಲೆ ನಾನಿವಾಗ ನೀರು ಹಾಕ್ಕೊಳ್ತಾ ಇದ್ದೀನಿ. ನಾನಿಲ್ಲಿ 2 ಗ್ಲಾಸ್ ಅಕ್ಕಿ ಹಾಕ್ಕೊಳ್ಳೋಣ ಅಂಥೇಳ್ಬಿಟ್ಟು 4 ಗ್ಲಾಸ್ನ ನಾನು ನೀರು ಹಾಕ್ಕೊಂಡಿದ್ದೀನಿ. ಆಮೇಲೆ ಇದಕ್ಕೆ ಎಷ್ಟು ಬೇಕಷ್ಟು ಉಪ್ಪನ್ನು ಸೇರಿಸ್ಕೊಳ್ತಾ ಇದ್ದೀನಿ. ಇಲ್ಲಿ ಉಪ್ಪನ್ನು ನೋಡಿ ಹಾಕ್ಕೋಬೇಕು. ನಾನು ಫಸ್ಟೇ ಚಿಕನಿಗೆ ಮಸಾಲೆ ಎಲ್ಲ ಮಿಕ್ಸ್ ಮಾಡ್ಕೊಬೇಕಾದ್ರೆ ಉಪ್ಪು ಹಾಕ್ಕೊಂಡಿದ್ನಲ್ಲ, ಇವಾಗ ನೀರಿಗೆ ಎಷ್ಟು ಬೇಕಷ್ಟು ಉಪ್ಪು ಹಾಕ್ಕೊಂಡು ಮುಚ್ಚಿ ಇಟ್ಟಿದ್ದೀನಿ. ಈ ಕಡೆ ನೈಲಾನ್ ಸಬ್ಬಕ್ಕಿನ ನೆನೆಸಿಟ್ಕೊಳ್ತಾ ಇದ್ದೆ ಪಾಯಸ ಮಾಡೋಣ ಅಂಥೇಳಿ. ಹಾಗೆಯೇ ಇಲ್ಲಿ ನೀರು ಚೆನ್ನಾಗಿ ಕುದೀತಾ ಇದೆ. ಇವಾಗ ಅಕ್ಕಿನ ತೊಳೆದ್ಬಿಟ್ಟು ಅಕ್ಕಿ ಹಾಕ್ಕೋಬೇಕು. ನಾನಿಲ್ಲಿ ಅಕ್ಕಿ ತೊಳೆದು ಹಾಕ್ಕೊಂಡಿದ್ದೀನಿ. ಇದನ್ನು ನಾನು ಇವಾಗಲೇ ಲಿಡ್ನ ಕ್ಲೋಸ್ ಮಾಡಿ ವಿಷಲ್ ಆಗಲ್ಲ. ಇವಾಗ ನೀಟಾಗಿ ಹಾಗೇ ಒಂದು 3 ಮಿನಿಟ್ಸು 4 ಮಿನಿಟ್ಸ್ ಆವಾಗವಾಗ ಮಿಕ್ಸ್ ಮಾಡಿಕೊಂಡು ಹಾಗೇ ಓಪನಲ್ಲೇ ಬೇಯಿಸ್ಕೊಳ್ತಾ ಇದ್ದೀನಿ. ಈ ಥರ ಮಾಡೋದ್ರಿಂದ ನಮಗೆ ಚಿಕನ್ನು ಮಸಾಲೆ ಮೇಲೆ ಎಲ್ಲ ಇರುತ್ತೆ, ಅನ್ನ ಮಾತ್ರ ಕೆಳಗೆ ಉಳ್ಕೊಳ್ಳುತ್ತೆ ನಾವು ಕುಕ್ಕರ್ ವಿಷಲ್ ಹಾಕಿದ ತಕ್ಷಣ. ಈ ಥರ ಮಾಡೋದ್ರಿಂದ ಮಸಾಲೆ ಮತ್ತು ಅನ್ನ ಎಲ್ಲ ನೀಟಾಗಿ ಎರಡೂ ಚೆನ್ನಾಗಿ ಮಿಕ್ಸ್ ಆಗಿ ಬಂದಿರುತ್ತೆ. ನನಗೆ ಮಾಡೋಕ್ಕೆ ಟೈಮ್ ಇಲ್ಲ ಅಂದಾಗ ಹಂಗೆ ಎರಡೂ ಮಿಕ್ಸ್ ಮಾಡಿಬಿಟ್ಟು ಕುಕ್ಕರ್ ವಿಷಲ್ ಹಾಕಿ 3 ವಿಷಲ್ ಹಾಕಿಸ್ತಾ ಇದ್ದೆ. ಇವಾಗ ಏನಾದರೂ ಈ ಬಿರಿಯಾನಿ ಎಲ್ಲ ಮಾಡ್ಬೇಕಾದ್ರೆ ಸ್ವಲ್ಪ ಸ್ಪೆಷಲಾಗಿ ಮಾಡಬೇಕಾದ್ರೆ ಏನು ಮಾಡ್ತೀನಿ, ಈ ಥರ ಮಾಡಿ ಒಂದು ಸ್ವಲ್ಪ ನೀರು ಉಳಿದಿರ್ತಲ್ಲ ಆವಾಗ ನಾನು ವಿಷಲ್ನ ಹಾಕ್ತೀನಿ. ಹಾಕ್ಬಿಟ್ಟು 2 ವಿಷಲ್ ಹಾಕ್ಸಿದ್ರೆ ಸಾಕು, ಅನ್ನ ಉದ್ರಾಗಿ ನೀಟಾಗಿ ಬಂದಿರುತ್ತೆ. ನಾನು ಬಿರಿಯಾನಿ ವಿಷಲ್ ಹಾಕ್ಸೋಕ್ಕೆ ಅಂತ ಆ ಸೈಡ್ ಇಟ್ಕೊಂಡು ಈ ಸೈಡ್ ಒಂದು ಸ್ವಲ್ಪ ಪಾಯಸ ಮಾಡೋಣ ಅಂತ ಹೇಳ್ಬಿಟ್ಟು ಪಾಯಸ ಮಾಡ್ಕೊತಾ ಇದ್ದೆ. ಮಾಮೂಲಿ ಎಲ್ಲರ ಮನೆಯಲ್ಲೂ ಮಾಡೋ ಥರನೇ ಹಾಲು ಪಾಯಸ ಮಾಡಿದ್ದೆ. ಶಾವಿಗೆ ಮತ್ತು ನೈಲಾನ್ ಸಬ್ಬಕ್ಕಿ ಹಾಕಿ ಮಾಡಿದ್ದೆ ಇವತ್ತು. ಅದು ಕೂಡ ರೆಡಿ ಆಯಿತು. ಈ ಕಡೆ ಒಂದು ಸ್ವಲ್ಪ
ಸಲಾಡ್ನ ಹೆಚ್ಚಿಟ್ಕೊಂಡಿದ್ದೆ. ಅಷ್ಟೊತ್ತಿಗೆ ನಮ್ಮ ಮನೆಯವರು ಬಂದರು, ನಮ್ಮ ಮನೆಯವರು ಮತ್ತು ಅವ್ರ ತಮ್ಮ ಬಂದಿದ್ರು ಇವತ್ತು ಊಟಕ್ಕೆ ಅಂತ ಬಂದರು. ನಾನು ಲಾಸ್ಟ್ ಅದು ಮಿಕ್ಸ್ ಮಾಡೋ ವಿಡಿಯೋ ಏನೂ ಮಾಡಲಿಲ್ಲ. ಬಿರಿಯಾನಿ ಉದ್ರುದ್ರಾಗಿ ಚೆನ್ನಾಗಿ ಬಂದಿತ್ತು. ಹಾಗೆ ಈ ಕಡೆ ಚಿಕನ್ ಗ್ರೇವಿನೂ ರೆಡಿಯಾಗಿತ್ತು, ಈ ಕಡೆ ಪಾಯಸ ಕೂಡ ರೆಡಿಯಾಗಿತ್ತು. ಅವ್ರು ಬಂದ ತಕ್ಷಣ ಅವ್ರಿಗೂ ಊಟ ಕೊಟ್ಟು ನಾನು ಊಟ ಮಾಡಿದೆ. ಸಂಡೇ ಸ್ಪೆಷಲ್ ಇಷ್ಟ ಆಗಿತ್ತು, ಪಾಯಸ ಮತ್ತು ಬಿರಿಯಾನಿ, ಒಂದು ಸ್ವಲ್ಪ ಸಲಾಡು, ಚಿಕನ್ ಗ್ರೇವಿ. ಹಾಗೆಯೇ ನಾನು ವಿಡಿಯೋ ಸ್ಟಾರ್ಟಿಂಗಲ್ಲಿ ಹೇಳಿದೆ ಇವತ್ತೊಂದು ಗುಡ್ ನ್ಯೂಸ್ ಹೇಳ್ತೀನಿ ಅಂತ ಹೇಳ್ಬಿಟ್ಟು. ಆ ಗುಡ್ ನ್ಯೂಸ್ ಅಂದರೆ ಇವತ್ತು ಅವ್ರ ತಮ್ಮ ಬಂದಿದ್ದರು. ತಮ್ಮ ಬಂದು ಅವರು ಇಂಜಿನಿಯರು. ಅವ್ರು ಯಾಕೆ ಬಂದಿದ್ರು ಇವತ್ತು ನಮ್ಮ ಮನೆಗೆ ಅಂತ ಹೇಳಿದ್ರೆ, ಫೈನಲಿ ಇಂಜಿನಿಯರ್ ಅಂದರೆ ಒಂದು ಥಾಟ್ ಬಂದೇ ಬರುತ್ತೆ. ಏನೋ ಮನೆ ಪರ್ಚೇಸ್ ಮಾಡಿದ್ದಾರೆ, ಮನೆ ಇಂಟೀರಿಯರ್ ಮಾಡಿಸ್ತಾ ಇದ್ದಾರೆ, ಮನೆ ಕಟ್ಟಿಸ್ತಾ ಇದ್ದಾರೆ ಅಂತ. ಏನಾದರೂ ಇಂಜಿನಿಯರ್ ಅಂದ ತಕ್ಷಣ ಒಂದು ಥಾಟ್ ಬರುತ್ತಲ್ವ. ಸ್ವಂತ ಮನೆ ಇರಬೇಕು ಅಂದರೆ ಎಲ್ಲರಿಗೂ ಇಷ್ಟ ಇರುತ್ತೆ ಅಲ್ವಾ. ಅದು ಬೆಂಗಳೂರಂಥ ಸಿಟಿಲಿ ಒಂದು ಮಿಡಲ್ ಕ್ಲಾಸ್ ಫ್ಯಾಮಿಲಿಯವರು ಒಂದು ಸ್ವಂತ ಮನೆ ತಗೋತೀವಿ ಅಂದರೆ ಅದರ ಹಿಂದೆ ಎಷ್ಟು ಕಷ್ಟಪಟ್ಟಿರ್ತಾರೆ ಅಂತ ಅರ್ಥ ಮಾಡ್ಕೊಂಡಿದ್ದೀನಿ ನಾನು. ಫೈನಲಿ ಬೆಂಗಳೂರಲ್ಲಿ ನಮ್ಮದೇ ಅಂತ ಒಂದು ಪುಟ್ಟ ಗೂಡನ್ನು ತಗೊಂಡಿದ್ದೀವಿ. ಪುಟ್ಟ ಮನೆಯೇ, ನಮ್ಮ ಡ್ರೀಮ್ ಹೌಸ್ ಅನ್ನೋದೆಲ್ಲ ಸೈಡಿಗಿಟ್ಟು ಒಂದು ಇರೋಕೆ ಅಂತೇಳ್ಬಿಟ್ಟು ಒಂದು ಮನೇನ ಪರ್ಚೇಸ್ ಮಾಡಿದ್ದೀವಿ. ಇವಾಗ ಅದೇ ಪ್ರೊಸೀಜರ್ನ ನಡೀತಾ ಇದೆ. ರಿಜಿಸ್ಟ್ರ್ ಎಲ್ಲ ಆಗಿದೆ. ಇವಾಗ ಬ್ಯಾಂಕ್ ಲೋನಿಗೆ ಅಪ್ಲೈ ಮಾಡಿದ್ವಿ, ಅದಕ್ಕೆ ಬ್ಯಾಂಕಿಗೆ ಬಂದಿದ್ವಿ, ಸೈನ್ ಆಗ್ತಾ ಇದ್ದೀವಿ. ಹಾಗೆ ನಮಗೊಂದು 15 ಡೇಸಲ್ಲೆಲ್ಲ ನಮಗೆ ಬ್ಯಾಂಕ್ ಲೋನ್ ಸಿಕ್ತು. ಮನೆ ಬಂದು 2 ಫ್ಲೋರ್ ಇದೆ. ಕೆಳಗಡೆ ಗ್ರೌಂಡ್ ಫ್ಲೋರು ಬಾಡಿಗೆ ಕೊಡೋಕ್ಕೆ ಅಂತೇಳಿ, ಮೇಲ್ಗಡೆ ನಾವಿರೋಕ್ಕೆ ಅಂತೇಳಿ. ಹಾಗೆ ಕಾರ್ ಪಾರ್ಕಿಂಗ್ ಎಲ್ಲ ಇತ್ತು, ಚೆನ್ನಾಗಿತ್ತು ಮನೆ, ಇಷ್ಟ ಆಯಿತು ನನಗೂ. ನಮ್ಮ ಮನೆಯವ್ರು ಕರ್ಕೊಂಡೋಗಿ ಫಸ್ಟ್ ಒಂದು ಸಲ ತೋರಿಸಿದ ತಕ್ಷಣ ಓಕೆ ಅಂತೇಳ್ಬಿಟ್ಟು, ಅದು ಒಂಥರ ಕಣ್ಮುಚ್ಚಿ ಕಣ್ಣು ಬಿಡೋದ್ರೊಳಗೆ ಎಲ್ಲ ಕೆಲಸಗಳು ನಡೆದೇ ಹೋಗ್ಬಿಡ್ತು. ದೇವ್ರ ಕೃಪೆಯಿಂದ ಎಲ್ಲೂ ಏನೂ ತೊಂದರೆ ಆಗ್ದಲೇ ರಿಜಿಸ್ಟರ್ ಎಲ್ಲ ಚೆನ್ನಾಗಿ ಬೇಗನೆ ಆಗೋಯಿತು. ಇವಾಗ ಟೆಂಪ್ರವರಿ ಕರೆಂಟ್ ಎಳಿಸ್ಕೊಳ್ಳೋಣ ಅಂಥೇಳಿ, ಇದು ಹೊಸ ಲೇಔಟ್ ಆಗಿರೋದ್ರಿಂದ ಇನ್ನೂ ಕಂಬಗಳನ್ನ ಹಾಕಿರಲಿಲ್ಲ. ನಮ್ಮದೇ ಇದು ಕಟ್ಟಿರೋ ಮನೆ, ಇವಾಗ ಕಟ್ಟಿರೋ ಮನೆ, ಜಸ್ಟ್ ನಾವೇ ತಗೊಂಡಿರೋದು ಹೊಸ ಮನೇನ. ಅದಕ್ಕೆ KB ಅವ್ರನ್ನ ಕರೆಸಿ ಟೆಂಪ್ರವರಿ ಮೀಟ್ರನ್ನು ಹಾಕಿಸ್ತಾ ಇದ್ದೀವಿ. ನೆಕ್ಸ್ಟು ಮನೆ ವೀಡಿಯೋಗಳನ್ನ ಶೇರ್ ಮಾಡ್ಕೊಂಡು ಹೋಗ್ತೀನಿ. ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಲೈಕ್, ಶೇರ್, ಕಮೆಂಟ್ ಮಾಡಿ. ಹಾಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಪಕ್ಕದಲ್ಲಿರೋ ಬೆಲ್ ಐಕಾನ ಕ್ಲಿಕ್ ಮಾಡಿದ್ರೆ ನಾನು ಹಾಕೋ ಪ್ರತಿಯೊಂದು ವೀಡಿಯೋ ನೋಟಿಫಿಕೇಷನ್ನು ನಿಮಗೆ ಬರುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್.